ಏರ್ಪೋರ್ಟ್ ಯಾವ್ದ್ರಿಂದ ಅಪ್ರೂವ್ಡ್ ಆಗಿದೆ ಸರ್? ಮೇಡಮ್ ಈ ಪ್ರಾಜೆಕ್ಟ್ ಬೆಂಗಳೂರು ನಾರ್ತ್ ಅಲ್ಲಿ ಬರೋದ್ರಿಂದ ಈ ಪ್ರಾಜೆಕ್ಟ್ ಬಯಪ ಅಪ್ರೂವ್ಡ್ ಆಗಿದೆ. ಓಕೆ, ಇದು ಬಯಪ ಅಪ್ರೂವ್ಡ್ ಸರ್? ಹೌದೌದು, ಬಯಪ ಅಪ್ರೂವಲ್ ಇದೆ ನಿಮಗೆ. ಮತ್ತೆ ರೇರಾ ಕೂಡ ಆಗಿದೆ? ರೇರಾ ಕೂಡ ಆಗಿದೆ, ಬಯಪ ಅಪ್ರೂವಲ್ ಕೂಡ ಆಗಿದೆ. ಓಕೆ, ಎರಡು ಕೂಡ ಆಗಿದೆ ನಿಮಗೆ. ಓಕೆ, ಇಂಡಿವಿಜುವಲ್ ಏಕ್ ಖಾತಾಸ್ ಬರುತ್ತೆ. ಇಂಡಿವಿಜುವಲ್ ಏಕ್ ಖಾತಾ ಆಗುತ್ತೆ. ಪ್ರಾಜೆಕ್ಟ್ ಇಂಡಿವಿಜುವಲ್ ಏಕ್ ಖಾತಾಸ್ ಬರುತ್ತೆ. ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ, ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ಸುಮಾರು ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಮೇಡಮ್ ನೆಲಮಂಗಲ ಸರೌಂಡಿಂಗ್ ವಿಡಿಯೋಸ್ ಮಾಡ್ತಾ ಇದ್ರ, ಯಾಕೆ ನೀವು ದೇವನಹಳ್ಳಿ ಕಡೆ ಸರೌಂಡಿಂಗ್ ಯಾವ್ದು ವಿಡಿಯೋಸ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ. ಮೇಡಮ್ ದೇವನಹಳ್ಳಿ ಕಡೆ ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಆಗಿರುವಂತ ಯಾವ್ದಾದ್ರು ಪ್ಲೇಸಸ್ ಇದ್ರೆ ತೋರಿಸಿ, ಇಲ್ಲಾಂದ್ರೆ ಮನೆ ಕಟ್ಟುವಂತ ಸೌಕರ್ಯ ಆಗಿರೋಂತ ಯಾವ್ದಾದ್ರು ಜಾಗ ಇದ್ರೆ ಸೈಟ್ಸ್ ಯಾವ್ದಾದ್ರು ತೋರಿಸಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನಿವತ್ತು ಏರ್ಪೋರ್ಟ್ಗೆ ತುಂಬಾನೇ ನಿಯರ್ ಬೈ ದೇವನಹಳ್ಳಿಗೆ ಬಂದಿದ್ದೀನಿ. ಹಾಗೆ ಈ ಲೇಔಟ್ ಹೆಸರು ಬಂದ್ಬಿಟ್ಟು ಗೇಟ್ ವೇ ರೆಸಿಡೆನ್ಸಿ ಅಂತ ಹೇಳ್ಬಿಟ್ಟು ಲೇಔಟ್ ಮಾತ್ರ ಆಸಮ್ ಅಂತಾನೆ ಹೇಳ್ಬೋದು. ಸುಮಾರು ಜನ ಕೇಳ್ತಾ ಇದ್ರಿ, ಮೇಡಮ್ ಇಂಡಿವಿಜುವಲ್ ಖಾತಾ ಆಗಿರುವಂತ ಸೈಟ್ಸ್ ನ ತೋರಿಸಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಈ ಲೇಔಟ್ ಬಂದ್ಬಿಟ್ಟು ಇಂಡಿವಿಜುವಲ್ ಖಾತಾ ಸೈಟ್ಸ್ ಆಗಿರುತ್ತೆ. ಹಾಗೆ ಬೈಯಪ್ಪ ಅಪ್ರೂವ್ಡ್ ಆಗಿರುವಂತ, ರೇರಾ ಅಪ್ರೂವ್ ಆಗಿರುವಂತ 100% ಕ್ಲಿಯರ್ ಟೈಟಲ್ ಆಗಿರುವಂತ ಲೇಔಟ್ ಇದು. ಅಸ್ಸಮ್ ಅಂತಾನೆ ಹೇಳ್ಬೋದು. ಎಲ್ಲ ಅಮ್ಯುನಿಟೀಸು ಪ್ರತಿಯೊಂದು ಕಂಪ್ಲೀಟ್ ಆಗಿದೆ, ಏನು ಇಲ್ಲ. ನಿಮ್ಗೆ ಜಸ್ಟ್ ನಾಳೆನೆ ಬಂದು ಮನೆನ ಕೂಡ ಕನ್ಸ್ಟ್ರಕ್ಷನ್ ಮಾಡ್ಬೋದು. ಹಾಗೆ ಆನ್ ದ ವೇ ಬರುವಾಗ ನಾನು ಕೂಡ ನೋಡಿದೆ, ತುಂಬಾನೇ ಒಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಕೂಡ ಅವೈಲಬಲ್ ಇದೆ. ತುಂಬಾನೇ ನಿಯರ್ ಬೈ ಇದೆ ಅಂತಾನೆ ಹೇಳ್ಬೋದು. ಲೇಔಟ್ ಅಲ್ಲಿ ನೋಡ್ತಾ ಇರ್ಬೋದಲ್ಲ, ಎಲ್ಲ ಕಂಪ್ಲೀಟ್ ಅಂತಾನೆ ಹೇಳ್ಬೋದು. ಟಾರ್ ಆಗಿದೆ. ಅವಾಗ್ಲೇ ನನ್ನ ಲೆಫ್ಟ್ ಸೈಡ್ ಅಲ್ಲಿ ಕೂಡ ನೋಡ್ಬೋದು ಎಷ್ಟು ದೊಡ್ಡ ಪಾರ್ಕ್ ಕೂಡ ಮಾಡಿದ್ದಾರೆ. ಹಾಗೆ ಸಿಎ ಜಾಗ ಕೂಡ ಆಗಿದೆ. ಹಾಗೆ ನಿಮ್ಗೆ ಈ ಲೇಔಟ್ ಇಂದ ಏರ್ಪೋರ್ಟ್ ಕೇವಲ ಒಂದು 7 ಕಿಲೋಮೀಟರ್ಸ್ ಅಲ್ಲೇ ಅವೈಲೇಬಲ್ ಇದೆ. ಇವತ್ತು ನಮ್ ಜೊತೆ ವರದರಾಜ್ ಸರ್ ಅವ್ರು ಇದಾರೆ, ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಇನ್ನು ಹೆಚ್ಚಿನ ಡೀಟೇಲ್ಸ್ ನ ತಿಳ್ಕೊಂಡ್ ಬರೋಣ, ಬನ್ನಿ ಸರ್. ಬನ್ನಿ ಸರ್. ಹಲೋ ಮೇಡಮ್. ಸರ್ ನಮಸ್ಕಾರ ಮೇಡಮ್. ಸರ್ ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಇವತ್ತು ದೇವನಹಳ್ಳಿಗೆ ಬಂದಿದೀವಿ, ಒಂದು ಹೊಸ ಲೇಔಟ್ ಬಂದಿದೀವಿ ಸರ್.
ನಿಮ್ಮ ಲೇಔಟ್ ಬಗ್ಗೆ ಹಾಗೆ ನಿಮ್ಮ ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ವೀಕ್ಷಕರಿಗೂ ಹೇಳಿ ಸರ್. ಮೇಡಮ್ ನಮ್ಮ ಲೇಔಟ್ ಹೆಸರು ಬಂದು ಗೇಟ್ವೇ ರೆಸಿಡೆನ್ಸಿ. ಓಕೆ ನಮ್ಮ ಕಂಪನಿ ಹೆಸರು ಬಂದು ಗೇಟ್ವೇ ಶೆಲ್ಟರ್ಸ್ ಪ್ರೈವೇಟ್ ಲಿಮಿಟೆಡ್. ನಮ್ಮ ಆಫೀಸ್ ಲೊಕೇಶನ್ ಬಂದು ವಿಲ್ಸನ್ ಗಾರ್ಡನ್ ಅಲ್ಲಿ ಇದೆ ಮೇಡಮ್. ಓಕೆ ಸರ್, ಇವಾಗವರೆಗೂ ನಿಮ್ಮ ಕಂಪನಿ ಕಡೆಯಿಂದ ಎಷ್ಟು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದೀರಾ ಸರ್? ಸುಮಾರು ಒಂದು 15 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದ್ದೀವಿ. 15 ಪ್ರಾಜೆಕ್ಟ್ಸ್ ನ ಕಂಪ್ಲೀಟ್ ಮಾಡಿದೀರಾ ಅವಾಗ? ಸರ್ ಇವಾಗ ಕರೆಂಟ್ ರನ್ನಿಂಗ್ ಸರ್? ಕರೆಂಟ್ ರನ್ನಿಂಗ್ ಇದಿದೆ ನಿಮ್ಗೆ ಗೇಟ್ವೇ ರೆಸಿಡೆನ್ಸಿ. ಗೇಟ್ವೇ ರೆಸಿಡೆನ್ಸಿ ಇದು ಫೇಸ್ 1 ಇದು. ಫೇಸ್ 1 ಹೌದು ಸರ್. ಆಗ್ಲೇ ನೋಡಬಹುದು ನನ್ನ ಬ್ಯಾಕ್ ಸೈಡ್ ಆಗಲಿ ಸುಮಾರು ಮನೆಗಳ ಕನ್ಸ್ಟ್ರಕ್ಷನ್ ಆಗೋಗಿದೆ ಅಲ್ವಾ? ಹೌದು ಮೇಡಮ್, ಅಕ್ಕಪಕ್ಕ ಎಲ್ಲ ನಿಮ್ಗೆ ಮನೆಗಳಿದೆ, ಬಾಡಿಗೆಗಳು ಬರ್ತಾ ಇದೆ ನಿಮ್ಗೆ. ಓಕೆ, ಓಯೋ ರೂಮ್ಸ್ ಇದೆ, ನಿಮ್ಗೆ ರೆಂಟಲ್ ಇನ್ಕಮ್ಸ್ ಚೆನ್ನಾಗಿದೆ. ಮೀನ್ಸ್ ರೆಂಟಲ್ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡಬಹುದು? ಮಾಡಬಹುದು, ಈಗಲೇ ಮಾಡಬಹುದು. ಸರ್ ಇವತ್ತು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ ಸರ್ ನಾವು? ಮೇಡಮ್ ಇದು ದೇವನಹಳ್ಳಿ ಬಿಫೋರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಹೆಗ್ಗನಹಳ್ಳಿ ವಿಲೇಜ್ ಪಕ್ಕದಲ್ಲಿ ನಿಮ್ಗೆ ಚಪ್ರಕಲ್ IVC ರೋಡ್ ಅಂತ ಕರೀತಾರೆ ಇದನ್ನ, ಅಲ್ಲಿದೀವಿ ಸರ್. ಸರ್ ನಿಮ್ ಲೇಔಟ್ ಇಂದ ಮೇನ್ ರೋಡ್ ಎಷ್ಟು ದೂರದಲ್ಲಿದೆ? ಮೇಡಮ್ ಕೇವಲ ಜಸ್ಟ್ 100 ಮೀಟರ್ಸ್ ಅಲ್ಲಿ ನಿಮ್ಗೆ IVC ರೋಡ್ ಇದೆ. ಓಕೆ, ಕೇವಲ 100 ಮೀಟರ್? ಕೇವಲ 100 ಮೀಟರ್ಸ್. ಓಕೆ, ಮೀನ್ಸ್ ಐ ಥಿಂಕ್ ಬಸ್ ಫೆಸಿಲಿಟಿ ಕೂಡ ಹೌದು, BTS ಬಸ್ ಫೆಸಿಲಿಟಿ ನಿಮ್ಗೆ ಆ ಕಡೆ ಮೇನ್ ರೋಡ್ ಇಂದಾನು ಇದೆ, ನಮ್ಮ ಎಕ್ಸಿಟ್ ಗೇಟ್ ಇಂದಾನು ಇದೆ. ಓಕೆ, ಎರಡು ಕಡೆ ನಿಮ್ಗೆ ಬಸ್ ಫೆಸಿಲಿಟಿ ಇದೆ. ಓಕೆ, ಹಂಗಾರೆ ಲೇಔಟ್ ಗೆ ತುಂಬಾ ನಿಯರ್ ಬೈ ಅಂತಾನೆ ಹೇಳ್ಬೋದು. ಹೌದು, 100 ಮೀಟರ್ಸ್, ಜಸ್ಟ್ 100 ಮೀಟರ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಬಸ್ ಸ್ಟಾಪ್ ಇದೆ. ಇದು ಟೋಟಲ್ ಆಗಿ ಎಷ್ಟು ಎಕರೆಲ್ ಮಾಡಿದಿರಾ ಸರ್ ಲೇಔಟ್ ನ? ಇದು ಟೋಟಲ್ ಆಗಿ ನಿಮ್ಗೆ ಫೇಸ್ 1 ಬಂದು 6.5 ಎಕರೆನಲ್ಲಿ ಬರುತ್ತೆ. ಓಕೆ, ಇಲ್ಲಿ ನಿಮ್ಗೆ ಒಟ್ಟು ನಿಮ್ಗೆ 112 ಸೈಟ್ಸ್ ಇದೆ. 112 ಸೈಟ್ಸ್ ಇದೆ ಇವಾಗ? ಹೌದು. ಓಕೆ ಸರ್, ಇದು ಫೇಸ್ 1. ಇದು ಫೇಸ್ 1. ನೆಕ್ಸ್ಟ್ ಏನಾದ್ರು ಫೇಸ್ 2 ಏನಾದ್ರು ಮಾಡ್ತಾರೆ? ಹೌದು, ಫೇಸ್ 2 ನಮ್ಮ ಕಾಂಪೌಂಡ್ ಪಕ್ಕದಲ್ಲಿ ಅಲ್ಲೇ ನೋಡಬಹುದು ನೀವು. ಓಕೆ, ಆ ಕಾಂಪೌಂಡ್ ಪಕ್ಕದಲ್ಲೇ ಫೇಸ್ 2 ಬಂದು 15 ಎಕರೆನಲ್ಲಿ ಬರ್ತಿದೆ. 15 ಎಕರೆಯಲ್ಲಿ ಬರ್ತಾ ಇದೆ. ಹೌದು. ಓಕೆ ಸರ್, ಇವಾಗ ಈ ಲೇಔಟ್ ಅಲ್ಲಿ ಎಷ್ಟು ಸೈಟ್ಸ್ ರೈಟ್ ನಾವು ಅವೈಲೇಬಲ್ ಇದೆ ಸರ್? ಅವಾಗಲೇ ಸ್ಟಾರ್ಟಿಂಗ್ ಯಾವ ಬುಕಿಂಗ್ಸ್ ಆಗ್ತಾ ಇರಬಹುದು? ಅಲ್ಲ, ಆಗಿದೆ. ಇಲ್ಲ, ಆಲ್ರೆಡಿ ನಿಮ್ಗೆ 35% ಬುಕಿಂಗ್ಸ್ ಆಗಿದೆ. ನಿಮ್ಗೆ 35% ಬುಕಿಂಗ್ ಆಗಿದೆ ಅವಾಗ? ಹೌದು, ನಿಮ್ಗೆ ಆಲ್ರೆಡಿ 35% ಬುಕಿಂಗ್ಸ್ ಆಗಿದೆ. ನಿಮ್ಗೆ ರಿಜಿಸ್ಟ್ರೇಷನ್ಸ್ ಕೂಡ ನಡೀತಾ ಇದೆ. ಫಾಸ್ಟ್ ಆಗಿ ನಡೀತಾ ಇದೆ. ಓಕೆ ಸರ್, ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಸೈಟ್ಸ್ ಅವೈಲೇಬಲ್ ಇದೆ? ಮೇಡಮ್ ನಮ್ಮ ಲೇಔಟ್ ಅಲ್ಲಿ ನಿಮ್ಗೆ 30x40 ಇದೆ, ಹಾಗೂ 30x50 ಇದೆ ನಿಮ್ಗೆ. ಸೊ 2 ಡೈಮೆನ್ಷನ್ಸ್ ಇದೆ. 2 ಡೈಮೆನ್ಷನ್ಸ್ ಅಲ್ಲಿ ಆಲ್ಮೋಸ್ಟ್ 30x50 ಎಲ್ಲ ಕ್ಲೋಸ್ ಆಗೋಗಿದೆ ಬುಕಿಂಗ್ಸ್. ಈಗ ನಿಮ್ಗೆ 30x40 ಮಾತ್ರ ಅವೈಲೇಬಲ್ ಇದೆ. 30x40 ಏನಾದ್ರು ಕಾರ್ನರ್ ಸೈಟ್ಸ್ ಏನಾದ್ರು ಅವೈಲೇಬಲ್ ಇದೆಯಾ ಸರ್? ಕಾರ್ನರ್ 1, 2 ಇರಬಹುದು, ಅದಕ್ಕೆ ಪ್ರೀಮಿಯಂ ಚಾರ್ಜಸ್ ಇರುತ್ತೆ. ಓಕೆ, ಯಾವ ಫೇಸಿಂಗ್ ಅಲ್ಲಿ ಅವೈಲೇಬಲ್ ಇದೆ ಸರ್? ಈಸ್ಟ್ ಅಂಡ್ ವೆಸ್ಟ್ ಫೇಸಿಂಗ್ ಇದೆ. ಓಕೆ, ಯಾಕಂದ್ರೆ ಸುಮಾರು ಜನ ಈಸ್ಟ್ ಫೇಸಿಂಗ್ ಕೇಳ್ತಾ ಇರ್ತಾರೆ, ಇಲ್ಲ ನಾರ್ತ್ ಇದೆ ಮೇಡಮ್, ಇದೆ, ಕೇಳ್ತಾ ಇರ್ತಾರೆ. ಕೊಡೋಣ, ಈಸ್ಟ್ ಫೇಸಿಂಗ್ ಇದೆ. ಸರ್ ನಿಮ್ಮ ಲೇಔಟ್ ಇಂದ ಮೀನ್ಸ್ ಕನೆಕ್ಟಿವಿಟಿ ಯಾವ ತರ ಇದೆ ಸರ್ ಈ ಎಕ್ಸಾಕ್ಟ್ ಲೊಕೇಶನ್ ಇಂದ? ಮೇಡಮ್ ನಮ್ಮ ಲೇಔಟ್ ಗೆ ನಿಮ್ಗೆ ಹೆಬ್ಬಾಳ್ ಫ್ಲೈಓವರ್ ಇಂದ ಜಸ್ಟ್ 20 ಮಿನಿಟ್ಸ್ ಡ್ರೈವ್ ಅಷ್ಟೇ. ಹೌದು, ಹೆಬ್ಬಾಳ್ ಫ್ಲೈಓವರ್ ಇಂದ 20 ಮಿನಿಟ್ಸ್. ನೀವು ಯಲಹಂಕ ಇಂದ ಬಂದ್ರೆ ನಿಮ್ಗೆ ರಾಜನ್ಕುಂಟ ಇಂದ ಬಂದ್ರೆ ಅಲ್ಲಿಗೆ 15 ಮಿನಿಟ್ಸ್ ಡ್ರೈವ್ ಆಗುತ್ತೆ. ಇದು ಬಿಫೋರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟೋಲ್ಸ್ ಇದೆ ಲೇಔಟ್ ಇದು. ನಿಮ್ಗೆ ಪಕ್ಕದಲ್ಲೇ ನಿಮ್ಗೆ ಪ್ರಕೃತಿ ವಿಂಡ್ ಫ್ಲವರ್ ಕ್ಲಬ್ ರೆಸಾರ್ಟ್ಸ್ ಎಲ್ಲ ಇದೆ. ನಿಮ್ಗೆ ಪಕ್ಕದಲ್ಲಿ ವಿದ್ಯಾಶಿಲ್ಪ ಯೂನಿವರ್ಸಿಟಿ ಎಲ್ಲ ಇದೆ. ಸರ್ ಇವಾಗ ಲೇಔಟ್ ಗೆ ಬೇಸಿಕ್ ಕಮ್ಯುನಿಟೀಸ್ ಅಂತ ಏನೇನ್ ಕೊಟ್ಟಿದ್ದೀರಾ ಸರ್? ಮೇಡಮ್ ಇಲ್ಲಿ ನಿಮ್ಗೆ ಸೀನಿಯರ್ ಸಿಟಿಸನ್ ಪಾರ್ಕ್ ಇದೆ ನಿಮ್ಗೆ. ಓಕೆ, ಪಾರ್ಕ್ ಇದೆ. ಹೌದು, ಪಾರ್ಕ್ ಇದೆ ನಿಮ್ಗೆ. ಓಕೆ ಸರ್, ಪಾರ್ಕ್ ಹೋಗೋಣ ಸರ್? ಬನ್ನಿ ಮೇಡಮ್. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಪಾರ್ಕ್ ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಸರ್ ಪಾರ್ಕ್ ಏರಿಯಾ ಅಂತಾನೆ ಕೊಟ್ಟಿದ್ದೀರಲ್ವಾ ಸರ್? ಹೌದು ಮೇಡಮ್. ಸರ್ ಎಷ್ಟು ಸ್ಕ್ವೇರ್ ಫೀಟ್ ಜಾಗ ಕೊಟ್ಟಿದ್ದೀರಾ ಸರ್ ಇಲ್ಲಿ? ಇದು ಆಲ್ಮೋಸ್ಟ್ ನಿಮ್ಗೆ 20,000 ಸ್ಕ್ವೇರ್ ಫೀಟ್ ಪಾರ್ಕ್ ಏರಿಯಾ ಬರುತ್ತೆ. ಪಾರ್ಕ್ ಏರಿಯಾನ ಕೊಟ್ಟಿದ್ದೀರಾ? ಸೀನಿಯರ್ ಸಿಟಿಸನ್ ವಾಕಿಂಗ್ ಟ್ರ್ಯಾಕ್ ಇದೆ ಇಲ್ಲಿ. ಓಕೆ, ಮೀನ್ಸ್ ಆರಾಮಾಗಿ ಯಾರಾದ್ರೂ ಮನೆ ಕನ್ಸ್ಟ್ರಕ್ಷನ್ ಮಾಡೋದು ಬಂದ್ರೆ ಸಂಜೆ ಆರಾಮಾಗಿ ಯಾರಾದ್ರೂ ರಿಟೈರ್ಡ್ ಪರ್ಸನ್ಸ್ ಯಾರಾದ್ರೂ ಆರಾಮಾಗಿ ಒಂದ್ ಮನೆ ಕಟ್ಟಿಸ್ಕೊಂಡ್ ಬರ್ಬೇಕಂತ ಒಂದು ಪೀಸ್ ಆಫ್ ಜಾಗ ಅಂತಾನೆ ಹೇಳ್ಬೋದು. ಹೌದು ಮೇಡಮ್, ಬಹಳ ಚೆನ್ನಾಗಿದೆ ನಿಮ್ಗೆ. ವಾಕಿಂಗ್ ಆಗ್ಲಿ, ಮಕ್ಕಳು ಆಡ್ಕೊಳ್ಳೋದಕ್ಕಾಗ್ಲಿ ಎಲ್ಲಾನು ನಿಮ್ಗೆ ಬಹಳ ಅನುಕೂಲವಾಗಿದೆ. ಎಲ್ಲೋ ಆಚೆ ಕಡೆ ಹೋಗಂಗೆ ಇಲ್ಲ, ಅದು ಗೇಟೆಡ್ ಕಮ್ಯುನಿಟಿ ಕಂಪ್ಲೀಟ್ಲಿ. ಎಲ್ಲಾನು ನಿಮ್ಗೆ ಇಲ್ಲೇ ಇದೆ, ಎಲ್ಲ ಪ್ರತಿಯೊಂದು ಫೆಸಿಲಿಟೀಸ್ ಕೊಟ್ಟಿದೀವಿ. ಸರ್ ಬೇಸಿಕ್ ಕಮ್ಯುನಿಟೀಸ್ ಕೇಳಿದೆ, ನೀವು ಪಾರ್ಕ್ ತೋರ್ಸಿದ್ರಿ. ಸರ್ ನೆಕ್ಸ್ಟ್ ಮನೆ ಕನ್ಸ್ಟ್ರಕ್ಷನ್ ಅಂತ ಬೇಸಿಕ್ ಕಮ್ಯುನಿಟೀಸ್ ಸರ್ ಏನೇನ್ ಕೊಟ್ಟಿದ್ದೀರಾ ಸರ್? ಮೇಡಮ್ ನೋಡಿ, ಇಲ್ಲಿ ಡಿಮಾರ್ಕೇಶನ್ ಆಗಿದೆ. ಪ್ರತಿಯೊಂದು ಕಾರ್ನರ್ ಅಲ್ಲೂ ನಿಮ್ಗೂ 4 ಸ್ಟೋನ್ಸ್ ಇರುತ್ತೆ ನಿಮ್ಗೆ ಡಿಮಾರ್ಕೇಶನ್ಸ್. ನಿಮ್ಗೆ ಆ ಯೆಲ್ಲೋ ಸ್ಟೋನ್ ಇಂದ ಆ ಯೆಲ್ಲೋ ಸ್ಟೋನ್ ವರ್ಗು ನಿಮ್ಗೆ ಡಿಮಾರ್ಕ್ ಆಗಿದೆ. ನಿಮ್ಗೆ ಸೈಟ್ ನಂಬರ್ ಡಿಸ್ಪ್ಲೇ ಆಗಿದೆ. ಇಂಡಿವಿಜುವಲ್ ಸೈಟ್ ಮಾರ್ಕಿಂಗ್ ಕೂಡ ಇಂಡಿವಿಜುವಲ್ ಸೈಟ್ ಮಾರ್ಕಿಂಗ್ ಆಗಿದೆ ನಿಮ್ಗೆ. ಸೊ ನಿಮ್ಗೆ ವಾಟರ್ ಕನೆಕ್ಷನ್ಸ್ ಇದೆ, ಸೊ ಡ್ರೈನೇಜ್ ಕನೆಕ್ಷನ್ ಇದೆ ನಿಮ್ಗೆ, ಸೀವೇಜ್ ಕನೆಕ್ಷನ್ ಇದೆ ನಿಮ್ಗೆ. ಆಲ್ರೆಡಿ ಎಲ್ಲ ರೆಡಿ ಆಗಿದೆ ಮೇಡಮ್. ರೆಡಿ ಆಗಿದೆ ಸರ್. ನಾನ್ ನೋಡ್ದಂಗೆ ಅವಾಗ್ಲೇ ನೀವು ಇಂಡಿವಿಜುವಲ್ ರ್ಯಾಮ್ಸ್ ಕೂಡ ಮಾಡಿದೀರಾ. ಇಲ್ಲಿ ನೋಡ್ಬೋದು ನಾವು, ರ್ಯಾಮ್ಸ್ ಕೂಡ ಮಾಡಿದಿರಲ್ವಾ ಸರ್? ಹೌದು ಮೇಡಮ್. ಸರ್ ಸ್ಪೆಷಾಲಿಟಿ ರ್ಯಾಮ್ಸ್ ಮಾಡಿದಿರಾ ಈ ಲೇಔಟ್ ಅಲ್ಲಿ?
ಹೌದು ಮೇಡಮ್, ಇದು ಈಸಿ ಆಗಿರ್ಲಿ, ಎಲ್ಲಾರ್ಗು ಅನುಕೂಲ ಆಗ್ಲಿ ಅನ್ನೋ ರೀತಿನಲ್ಲಿ ಅವ್ರಿಗೆ ರ್ಯಾಂಪ್ ಮಾಡಿದ್ವಿ. ರ್ಯಾಂಪ್ ಮಾಡಿ ಪ್ರತಿಯೊಂದು ಸೈಟ್ಗೂ ರ್ಯಾಂಪ್ ಇರುತ್ತೆ ನಿಮ್ಗೆ. ಪ್ರತಿಯೊಂದು ಸೈಡ್ ಅದೇ ಸ್ಪೆಷಾಲಿಟಿ ಇಲ್ಲಿ. ಹಾಗೆ ಮತ್ತೆ ಗಾರ್ಡನ್ ಏರಿಯಾ ಕೂಡ ಮಾಡಿದಿರಾ ಮನೆ ಎದುರುಗಡೆ ಅಲ್ವಾ? ಹೌದೌದು, ಪ್ರತಿಯೊಬ್ಬರಿಗೂ ಒಂದು ಪ್ರೈವೇಟ್ ಗಾರ್ಡನ್ ಇರ್ಲಿ ಅಂತ ಹೇಳಿ ಒಂದು ಗಾರ್ಡನ್ ಮಾಡಿದ್ವಿ ಮೇಡಮ್. ಗಾರ್ಡನ್ ಮಾಡಿದ್ವಿ ಜಸ್ಟ್ ಸೈಟ್ ಎದುರುಗಡೆನೆ, ಅವ್ರ ಮನೆ ಎದುರುಗಡೆನೆ ಒಂದು ಪುಟ್ಟ ಗಾರ್ಡನ್ ಅನ್ನು ಮಾಡಿದ್ವಿ. ಮೀನ್ಸ್ ಈ ಲೇಔಟ್ ಅಲ್ಲಿ ಬರೀ ಸೈಡ್ಸ್ ಅಂತಾನೆ ಗ್ರೀನರಿ ಕೂಡ ಮೇಂಟೈನ್ ಮಾಡ್ತಾ ಇದ್ದೀರಾ ಅಲ್ವಾ ಸರ್? ಹಾಗೆ ನಾನ್ ನೋಡ್ದಂಗೆ ಅವಾಗ್ಲೇ ಇಂಡಿವಿಜುವಲ್ ಸೈಡ್ ಅವಾಗ್ಲೇ ಟ್ರೀ ಪ್ಲಾಂಟೇಶನ್ ಕೂಡ ಆಗೋಗಿದೆ. ಹೌದು, ರೋಡ್ ಸೈಡ್ ನಿಮ್ಗೆ ಪ್ಲಾಂಟೇಶನ್ಸ್ ಕೂಡ ಆಗಿದೆ, ನಿಮ್ಗೆ ನೋಡಬಹುದು ತಾವೇ. ಸೊ ಅಲ್ಲಿ ನಿಮ್ಗೆ ರೋಡ್ ಸೈಡ್ ಪ್ರತಿಯೊಂದು ಪ್ಲಾಂಟೇಶನ್. ಸರ್ ಇದು ರ್ಯಾಂಪ್ ಕೆಳಗಡೆ ಏನು ಸರ್, ಇದು ಮೋರಿನಾ ಇಲ್ಲ ರೈನ್ ಹಾರ್ವೆಸ್ಟಿಂಗ್ ವಾಟರ್ ಏನಾದ್ರು ಹೋಗೋದಕ್ಕೆ ಏನಾದ್ರು ಜಾಗ ಮಾಡಿ? ಇದು ರೈನ್ ವಾಟರ್ ಡ್ರೈನ್ ಸರ್. ಇದು ರೈನ್ ವಾಟರ್ ಡ್ರೈನ್ ನಿಮ್ಗೆ ಮುಂದ್ಗಡೆ ಅಲ್ಲಿ ಹೋದ್ರೆ ನಿಮ್ಗೆ STP ಮಾಡಿದ್ವಿ. STP ಕೂಡ ಆಗಿದೆ, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಕೂಡ ಇದೆ ಲೇಔಟ್. ಓಕೆ ಸರ್, ಇವಾಗ ನಾನ್ ನೋಡ್ದಂಗೆ ಅವಾಗ್ಲೇ ಇಲ್ಲಿ ವಾಟರ್ ಟ್ಯಾಂಕ್ ಕೂಡ ಕಾಣಿಸ್ತಾ ಇದೆ, ಗೇಟ್ವೇ ರೆಸಿಡೆನ್ಸಿ ಅವ್ರದ್ದು ನಿಮ್ದು. ಸರ್ ಇವಾಗ ಎಷ್ಟು ಬೋರ್ ಹಾಕ್ಸಿದಿರಾ ಸರ್ ನಿಮ್ಮ ಲೇಔಟ್ ಅಲ್ಲಿ? ನಮ್ಮ ಲೇಔಟ್ ಅಲ್ಲಿ ಆಲ್ರೆಡಿ 2 ಬೋರ್ವೆಲ್ ಇದೆ. 2 ಬೋರ್ವೆಲ್ ಇದೆ, 1.5 ಲಕ್ಷ ಟ್ಯಾಂಕ್ ವಾಟರ್ ಕೆಪಾಸಿಟಿ ಇದೆ ನಿಮ್ಗೆ. ಓಕೆ ಸರ್, ಇಟ್ಸ್ ಇನಫ್ ಸರ್. ಎಲ್ಲ ಇವಾಗ ಯಾರಾದ್ರೂ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಎಲ್ಲಾರ್ಗು ಆಗುತ್ತಲ್ವಾ ಸರ್? 2 ಬೋರ್ ಸಫಿಶಿಯಂಟ್ ಆಗಿದೆ, ವಾಟರ್ ತುಂಬಾ ಸಫಿಶಿಯಂಟ್ ಆಗಿದೆ ನಿಮ್ಗೆ. ಸ್ವೀಟ್ ವಾಟರ್ ಇದೆ ನಿಮ್ಗೆ, ಬಹಳ ಚೆನ್ನಾಗಿದೆ ನಿಮ್ಗೆ. ಸರ್ ನಾನ್ ನೋಡ್ದಂಗೆ ಇಲ್ಲಿ ಸ್ಟ್ರೀಟ್ ಲೈಟ್ಸ್ ಕೂಡ ಹಾಕಿದೀರಾ ಸರ್. ಪ್ರತಿ ಒಂದು ಸೈಡ್ಸ್ಗೂ ಒಂದೊಂದು ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ಹಾಕಿದೀರಾ ಸರ್. ಇದು ಆಟೋಮೆಟಿಕ್ ಹೆಂಗೆ ಸರ್ ಇದು? ಇಲ್ಲ ಮೇಡಮ್, ಇದು ಲೈಕ್ ಮ್ಯಾನ್ಯುಯಲ್ ಇದು ನಿಮ್ಗೆ. ಮ್ಯಾನ್ಯುಯಲ್ ಸ್ಟ್ರೀಟ್ ಲೈಟ್ಸ್ ನಿಮ್ಗೆ ಪ್ರತಿ ರೋಡ್ ಅಲ್ಲೂ ಒಂದು 5 ಸ್ಟ್ರೀಟ್ ಲೈಟ್ಸ್ ನಿಮ್ಗೆ ಬರುತ್ತೆ. ಸರ್ ನಾನ್ ನೋಡ್ದಂಗೆ ಎಲೆಕ್ಟ್ರಿಕ್ ಪೋಲ್ಸ್ ಎಲ್ಲೂ ಕಾಣಿಸ್ತಾ ಇಲ್ಲ ನನಗೆ. ಇಲ್ಲ, ನಮ್ದೆಲ್ಲ ನಿಮ್ಗೆ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇದೆ, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಇದೆ, ಅಂಡರ್ಗ್ರೌಂಡ್ ಸೀವೇಜ್ ಸಿಸ್ಟಮ್ ಇದೆ, ಡ್ರೈನೇಜ್ ಸಿಸ್ಟಮ್ ಇದೆ, ಎಲ್ಲ ಅಂಡರ್ಗ್ರೌಂಡ್ ಫೆಸಿಲಿಟಿ ಇದೆ. ಯಾವ್ದು ವೈಸ್ ಕೂಡ ಯಾವ್ದು ಇಲ್ಲ, ಎಲ್ಲ ಅಂಡರ್ಗ್ರೌಂಡ್ ಅಲ್ಲೇ ಮಾಡಿದೀರಾ. ಅಂಡರ್ಗ್ರೌಂಡ್ ಅಲ್ಲಿ ಪಾರ್ಕ್ ಅಲ್ಲಿ ಒಂದು ಎಲೆಕ್ಟ್ರಿಸಿಟಿ ಇದ್ ಮಾಡಿದಿರಲ್ಲ ಸರ್? ಅದು ನಿಮ್ಗೆ ಟ್ರಾನ್ಸ್ಫಾರ್ಮ್ ಇದೆ ನಿಮ್ಗೆ. ಇದು ಲೇಔಟ್ ಅವ್ರಿಗೆ ಮಾತ್ರ? ಲೇಔಟ್ ಅವ್ರಿಗೆ ಇಂಡಿವಿಜುವಲ್ ಟ್ರಾನ್ಸ್ಫಾರ್ಮ್ ಇದೆ. ನಮ್ ಲೇಔಟ್ ಗೆ ಅಲ್ಲಿ 3 ಟ್ರಾನ್ಸ್ಫಾರ್ಮ್ ಬರುತ್ತೆ ನಿಮ್ಗೆ. 3 ಟ್ರಾನ್ಸ್ಫಾರ್ಮ್ಸ್ ಇದೆ ನಿಮ್ಗೆ. 3 ಟ್ರಾನ್ಸ್ಫಾರ್ಮರ್ ಇದೆ. ಓಕೆ ಸರ್, ವಾಟರ್ ಫೆಸಿಲಿಟಿ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ? ನೋಡಿ ಮೇಡಮ್, ಇಲ್ಲೇ ಬರ್ತಾ ಇದೆ, ನೀವೇ ನೋಡ್ಬೋದು. ಬಹಳ ಸ್ವೀಟ್ ಆಗಿದೆ ನೀರ್ ಕೂಡ. ಕುಡಿದ್ ನೋಡಿ ಹೇಗಿದೆ ಅಂತ. ಬಹಳ ಸ್ವೀಟ್ ಆಗಿದೆ, ರೆಡಿ ಆಗಿದೆ ಮೇಡಮ್. ಹೌದಾ ಸರ್? ತುಂಬಾ ಸ್ವೀಟ್ ಆಗಿದೆ. ಹೌದು. ಒಂದೊಂದ್ ಕಡೆ ಬೋರ್ ನೀರ್ ಅಂತ ಹೇಳಿದ್ರೆ ತುಂಬಾ ಇದು ಸಾಲ್ಟ್ ಇರುತ್ತೆ, ಅಂದ್ರೆ ಹಂಗಿಲ್ಲ, ಬಹಳ ಸ್ವೀಟ್ ಆಗಿದೆ ನೀರು. ತುಂಬಾ ಸ್ವೀಟ್ ಆಗಿದೆ, ಕಾವೇರಿ ವಾಟರ್ ತರನೇ ಸ್ವೀಟ್ ಆಗಿದೆ. ಎಷ್ಟು ಇಂಚವರೆಗೂ ನೀರ್ ಸಿಕ್ಕಿದೆ ಸರ್ ಇಲ್ಲಿ? ನಮ್ಗೆ ಇಲ್ಲಿ ಒಂದ್ ಬೋರ್ವೆಲ್ ಬಂದು ನಿಮ್ಗೆ 680 ಅಡಿನಲ್ಲಿ ಸಿಕ್ಕಿದೆ. ಇನ್ನೊಂದು ಬೋರ್ವೆಲ್ ನಿಮ್ಗೆ 800 ಅಡಿ ತನಕ ಹೋಗಿದೆ. 800 ಅಡಿವರೆಗೂ ಹೋಗಿದೆ. ಸಫಿಶಿಯಂಟ್ ಅಂತಾನೆ ಹೇಳ್ಬೋದು. ಸಫಿಶಿಯಂಟ್ ವಾಟರ್ ಇದೆ ನಿಮ್ಗೆ. ವಾಟರ್ ಓವರ್ ಟ್ಯಾಂಕ್ ಇದೆ ನಿಮ್ಗೆ. ನಿಮ್ಗೆ ವಾಟರ್ ಟ್ಯಾಂಕ್ ಎಂಟೈರ್ ಲೇಔಟ್ ಗೆ ನಿಮ್ಗೆ ಸಫಿಶಿಯಂಟ್ ಆಗಿದೆ. ಸರ್ ಎಷ್ಟು ಫೀಟ್ ರೋಡ್ ಕೊಟ್ಟಿದ್ದೀರಾ ಸರ್? ಮೇಡಮ್ ನಿಮ್ಗೆ ಸಬ್ ರೋಡ್ಸ್ ಎಲ್ಲ ನಿಮ್ಗೆ 30 ಫೀಟ್ ರೋಡ್ಸ್ ಇದೆ. ಇದೆಲ್ಲ ಸಬ್ ರೋಡ್ಸ್? ಹೌದು, ಇದೆಲ್ಲ ಸಬ್ ರೋಡ್ಸ್ ಇದೆ. ಇದೆಲ್ಲ 30 ಅಡಿ ರೋಡ್ ಇದೆ, 30 ಫೀಟ್ ರೋಡ್ ಇದೆ ನಿಮ್ಗೆ. ಇದು ನಿಮ್ಗೆ ಮೇನ್ ರೋಡ್ಸ್ ಇದೆ, ಇದು 40 ಅಡಿ ರೋಡ್ ಇದೆ. ಹೌದು, ಇದೆಲ್ಲ 40 ಫೀಟ್ ರೋಡ್ ಇದೆ. 40 ಫೀಟ್ ರೋಡ್? 40 ಫೀಟ್ ರೋಡ್. ಓಕೆ, ಎಲ್ಲ ಸಬ್ ರೋಡ್ಸ್ 30 ಫೀಟ್ ಕೊಟ್ಟಿದ್ದೀರಾ? ಎಲ್ಲ ಸಬ್ ರೋಡ್ಸ್ ನಿಮ್ಗೆ 30 ಫೀಟ್ ರೋಡ್. 30 ಫೀಟ್ ರೋಡ್ ಕೊಟ್ಟಿದ್ದೀರಾ ಅಕಾರ್ಡಿಂಗ್ ಟು ಬಯಪ್ಪ ನಾರ್ಮ್ಸ್. ಓಕೆ, ಇದು ಮಾತ್ರ ಸ್ವಲ್ಪ ವೈಡನ್ ಆಗಿ ಕೊಟ್ಟಿದ್ದೀರಾ? ಹೌದು, ತುಂಬಾ ವೈಡನ್ ಆಗಿದೆ ಇದು. ಅದು ನಿಮ್ಗೆ ಸಬ್ ರೋಡ್ಸ್ ಎಲ್ಲ 30 ಅಡಿ ರಸ್ತೆ ಇದೆ. 30 ಅಡಿ ರಸ್ತೆ. ಓಕೆ ಸರ್, ಇವಾಗ ಯಾರಾದ್ರೂ ಸೈಟ್ ನೋಡ್ತಾರೆ, ಇಷ್ಟ ಆಗಿರುತ್ತೆ, ಕನ್ಸ್ಟ್ರಕ್ಷನ್ ಮಾಡೋಣ ಅಂತ ಐಡಿಯಾದಲ್ಲಿ ಇರ್ತಾರೆ ಸರ್. ಮೇನ್ ನೋಡೋದು ಸ್ಕೂಲು ಕಾಲೇಜಸ್. ಸರ್ ನಿಮ್ಮ ಲೇಔಟ್ ಇಂದ ಸ್ಕೂಲು ಕಾಲೇಜಸ್ ನಿಯರ್ ಬೈ ಯಾವ್ದಾವ್ದಿದೆ ಸರ್? ಮೇಡಮ್ ನಮ್ ಲೇಔಟ್ ಇಂದ ಜಸ್ಟ್ 1 ಕಿಲೋಮೀಟರ್ ಅಲ್ಲಿ ನಿಮ್ಗೆ ಸ್ಟೋನ್ ಹಿಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಹಾಗೆ ನಿಮ್ಗೆ ವಿದ್ಯಾಶಿಲ್ಪ ಯೂನಿವರ್ಸಿಟಿ ಇದೆ. ನಿಮ್ಗೆ ಬಲಕ್ ತಿರ್ಕೊಂಡ್ರೆ ನಿಮ್ಗೆ ಅಲ್ಲಿ ಅಮೇತಿ ಯೂನಿವರ್ಸಿಟಿ ಇದೆ, ನಿಮ್ಗೆ ಗೀತಮ್ ಯೂನಿವರ್ಸಿಟಿ ಇದೆ, ಆರ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಬಹಳಷ್ಟು ಸ್ಕೂಲ್ಸ್ ಇದೆ ಇಲ್ಲೇ ಹತ್ರದಲ್ಲಿ. ಓಕೆ, ಮೀನ್ಸ್ ಒಳ್ಳೆ ಒಳ್ಳೆ ಇಂಟರ್ನ್ಯಾಷನಲ್ ಕಾಲೇಜ್ ಎಲ್ಲ ಪ್ರತಿಯೊಂದು ನಿಯರ್ ಬೈ ಇದೆ. ಎಲ್ಲ ನಿಮ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಇದೆ ಸರ್. ನೆಕ್ಸ್ಟ್ ಇರೋದು ಮೇನ್ ಹಾಸ್ಪಿಟಲ್ಸ್. ಏನಾದ್ರು ಯಾರಾದ್ರೂ ಮನೇಲಿ ಏನಾದ್ರು ಹುಷಾರ್ ತಪ್ಪಿದ್ರು, ಇಲ್ಲಾಂದ್ರೆ ಯಾರಾದ್ರೂ ದೊಡ್ಡವರು ಇರ್ತಾರೆ, ಸಡನ್ ಆಗಿ ಹಾಸ್ಪಿಟಲ್ಸ್ ಕರ್ಕೊಂಡು ಹೋಗ್ಬೇಕಂತ ಅನ್ಕೊಳ್ತಾರೆ ಸರ್. ಹೆಂಗೆ ಸರ್ ನಿಮ್ಮ ಲೇಔಟ್ ಇಂದ ಅದೇನಾದ್ರೂ ನಿಯರ್ ಬೈ ಏನಾದ್ರು ಇದೆಯಾ ಸರ್? ಹೌದು, ನಮ್ಗೆ ಕ್ಲೋಸ್ ಆಗಿ ನಿಮ್ಗೆ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಇದೆ ನಿಮ್ಗೆ ದೇವನಹಳ್ಳಿನಲ್ಲಿ. ಅದು ಬಿಟ್ರೆ ಮಣಿಪಾಲ್ ಹಾಸ್ಪಿಟಲ್ ಇದೆ ನಿಮ್ಗೆ ಕ್ಲೋಸ್ ಬೈ. ಓಕೆ, ಮಣಿಪಾಲ್ ಹಾಸ್ಪಿಟಲ್ ಕೂಡ ಇದೆ. ಹೌದು, ಅಂದ್ರೆ ನೋ ವರಿ, ಯಾಕಂದ್ರೆ ಲೇಔಟ್ ಇಂದ ಸುಮಾರು ಸರೌಂಡಿಂಗ್ ಅಲ್ಲೇ ಪ್ರತಿಯೊಂದೂ ಇದೆ ಅಲ್ವಾ ಸರ್? ಹೌದು ಸರ್. ನೆಕ್ಸ್ಟ್ ಗ್ರೋಸರಿ ಶಾಪ್ಸ್ ಬಂದ್ಮೇಲೆ ಮಾಲ್ಸ್ ಏನಾದ್ರು ನಿಯರ್ ಬೈ ಯಾವ್ದಾದ್ರು ಇದೆಯಾ ಸರ್ ಇಲ್ಲಿಂದ? ಮೇಡಮ್ ಸುತ್ತಮುತ್ತ ನಿಮ್ಗೆ ಸಾಕಷ್ಟು ಗ್ರಾಸರಿ ಸ್ಟೋರ್ಸ್ ಇದೆ. ನಿಮ್ಗೆ ದೊಡ್ಡ ಮಾಲ್ ಅಂದ್ರೆ ಈಗ ನೀವು ಕೇಳಿರ್ಬೋದು, ವರ್ಡ್ಸ್ ಐ ಮೀನ್ ಲಾರ್ಜೆಸ್ಟ್ ಏಷ್ಯಾ ಮಾಲ್ ಇದೆ. ಏಷ್ಯಾ ಮಾಲ್ ಇದೆ. ಅದು ಬಿಟ್ರೆ ಈಗ ಪ್ರೆಸ್ಟೀಜ್ ಅವ್ರದ್ದು ಬಹಳ ದೊಡ್ಡ ಒಂದು ಮಾಲ್ ಇಲ್ಲೇ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಪ್ಕಮಿಂಗ್ ಅಲ್ಲಿ ಬರ್ತಾ ಇದೆ ಪಕ್ಕದಲ್ಲೇ. ಎಲ್ಲ ತುಂಬಾನೇ ನಿಯರ್ ಬೈ ಇದೆ. ಮತ್ತೆ ಇನ್ನೊಂದು ಮೇನ್ ಪಾಯಿಂಟ್ ಆಫ್ ವ್ಯೂ ಅಂತ ಏನ್ ಹೇಳಿದ್ರೆ ಏರ್ಪೋರ್ಟ್ ತುಂಬಾನೇ ನಿಯರ್ ಬೈ ಇದೆ. ಹೌದು, ಏರ್ಪೋರ್ಟ್ ಬಹಳ ಹತ್ರ ಇದೆ ನಿಮ್ಗೆ. ನಮ್ ಲೇಔಟ್ ಇಂದ 7 ಕಿಲೋಮೀಟರ್ ಅಷ್ಟೇ ಇದೆ ನಿಮ್ಗೆ. ನಾವು ಏರ್ಪೋರ್ಟ್ ಗಿಂತ ಮೊದ್ಲೇ ಇದೀವಿ, ಅಂದ್ರೆ ಬಿಫೋರ್ ಏರ್ಪೋರ್ಟ್ ಇದೀವಿ ನಮ್ ಲೇಔಟ್.
ಮೀನ್ಸ್ ಸ್ವಲ್ಪ ಟ್ರಾಫಿಕ್ ಫ್ರೀ ಅಂತಾನೆ ಹೇಳ್ಬೋದಲ್ವಾ ಸರ್? ಟ್ರಾಫಿಕ್ ಫ್ರೀ ನಿಮ್ಗೆ 20 minutes ಡ್ರೈವ್ ಫ್ರಮ್ ಹೆಬ್ಬಾಳ್ ಫ್ಲೈಓವರ್. ಹೆಬ್ಬಾಳ್ ಫ್ಲೈಓವರ್ ಇಂದ ಇವಾಗ ಈ ಲೇಔಟ್ ಇಂದ ಏನಾದ್ರು ಏರ್ಪೋರ್ಟ್ ಹೋಗ್ಬೇಕಂದ್ರೆ ತುಂಬಾನೇ ಬೇಗ ಹೋಗ್ಬೋದು. 10 minutes ಅಲ್ಲಿ ಹೋಗ್ಬೋದು. 10 minutes ಅಲ್ಲಿ ಹೋಗ್ಬೋದು. ಯಾಕಂದ್ರೆ ನಾವು ಸಿಟಿಯಿಂದ ಸಿಟಿ ಎಲ್ಲ ದಾಟ್ಕೊಂಡು ಏರ್ಪೋರ್ಟ್ ಬರ್ಬೇಕಂದ್ರೆ ಮಿನಿಮಮ್ 2 to 2.5 hours ಬೇಕೇ ಬೇಕಾಗುತ್ತೆ. ಆದ್ರೆ ಇದೊಂದು ಒಳ್ಳೆ ಪ್ಲೇಸ್ ಅಲ್ಲಿ ಮಾಡಿದಿರ ಸರ್. ಯಾಕಂದ್ರೆ ಸುಮಾರು ಜನ ದೇವನಹಳ್ಳಿ ಸರೌಂಡಿಂಗ್ ಕೇಳ್ತಾ ಇರ್ತಾರೆ, ಯಾಕಂದ್ರೆ ಏರ್ಪೋರ್ಟ್ ಮೇನ್ ನಿಯರ್ ಬೈ ಇದೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಇನ್ವೆಸ್ಟ್ಮೆಂಟ್ ಗಾಗ್ಲಿ ಇಲ್ಲಾಂದ್ರೆ ಮನೆ ಕನ್ಸ್ಟ್ರಕ್ಷನ್ ಗಾಗ್ಲಿ ಅಂತಾನೆ ನೋಡ್ತಾ ಇರ್ತಾರೆ. ಆದ್ರೆ ನಿಮ್ಮ ಲೇಔಟ್ ಬಂದ್ಬಿಟ್ಟು ಒಂದು ಮಿಡಲ್ ಆಫ್ ಸೆಂಟರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಧ್ಯದಲ್ಲಿ ಇದೆ ಲೇಔಟ್. ಯಾಕಂದ್ರೆ ಏರ್ಪೋರ್ಟ್ಗೂ ಹತ್ರ ಇದೆ, ಸುಮಾರು ಇಂಟರ್ನ್ಯಾಷನಲ್ ಸ್ಕೂಲ್ಸ್ಗೂ ಹತ್ರ ಇದೆ, ಮತ್ತೆ ಹೆಬ್ಬಾಳ್ಗೂ ಕೂಡ ನಿಯರ್ ಬೈ, ಮತ್ತೆ ಯಲಹಂಕಾಗೂ ಅನ್ಸುತ್ತಲ್ವಾ ಸರ್ ಇದು? ಕರೆಕ್ಟ್ ಇದೆ, ಯಲಹಂಕಾಗೂ ಬಹಳ ಹತ್ರದಲ್ಲಿದೆ. ನಿಮ್ಗೆ ರಾಜನಗುಂಟೆಗೂ ಬಹಳ ಹತ್ರದಲ್ಲಿದೆ ನಿಮ್ಗೆ. ಸೊ ಇಟ್ ಇಸ್ ಅ ಗೋಲ್ಡನ್ ಟ್ರಯಾಂಗಲ್ ಅಂತ ಕರೀತಾರೆ ಈ ಲೊಕೇಶನ್ ನಿಮ್ಗೆ. ಯಾಕಂದ್ರೆ ಬಹಳಷ್ಟು ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ನಿಮ್ಗೆ ಹತ್ರದಲ್ಲೇ ಇದೆ. ಇಲ್ಲಿಂದ ನಿಮ್ಗೆ ಜಸ್ಟ್ ಒಂದು 5.5 kilometer ಅಲ್ಲೇ ಫಾಕ್ಸ್ಕಾನ್ ಆಪಲ್ ಕಂಪನಿ ನಿಮ್ಗೆ ಆಲ್ರೆಡಿ ನಿಮ್ಗೆ ಏಪ್ರಿಲ್ ಇಂದ ಆಪರೇಷನ್ ಸ್ಟಾರ್ಟ್ ಆಗ್ತಿದೆ. ಫಾಕ್ಸ್ಕಾನ್ ಆಗ್ತಾ ಇದೆ 300 ಎಕರೆನಲ್ಲಿ. ಕೆಡಿಬಿ ಅವ್ರದ್ದು ನಿಮ್ಗೆ 1,000 ಎಕರೆನಲ್ಲಿ ಕೆಡಿಬಿ ಇಂಡಸ್ಟ್ರಿಯಲ್ ಏರಿಯಾ ಪ್ಲೇಸ್ ಆಗ್ತಿದೆ. ಮತ್ತೆ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಏರೋಸ್ಪೇಸ್ ಪಾರ್ಕ್ ಬರ್ತಾ ಇದೆ ನಿಮ್ಗೆ. ನಿಯರ್ ಬೈ ಲೇಔಟ್ ತುಂಬಾ ನಿಯರ್ ಬೈ. ಸರ್ ಇವಾಗ ಸ್ಪೋರ್ಟ್ಸ್ ಏನಾದ್ರು ಇಂಟ್ರೆಸ್ಟೆಡ್ ಇದ್ರೆ ಮಕ್ಕಳಿಗೆ ಸರ್ ನಿಯರ್ ಬೈ ಏನಾದ್ರು ಇದೆಯಾ ಸರ್? ಮೇಡಮ್ ನಮ್ ಲೇಔಟ್ ಪಕ್ಕದಲ್ಲೇ 14 ಹೋಲ್ಸ್ ಗಾಲ್ಫ್ ಅಂತ ಪಕ್ಕದಲ್ಲೇ ನಮ್ ಲೇಔಟ್ ಅಟ್ಯಾಚ್ ಇದೆ. ಸರ್ ಮತ್ತೆ ಇನ್ನೊಂದು ನೋಡಿದೆ ನಾನು, ಮಕ್ಕಳು ಕ್ರಿಕೆಟ್ ಆಡ್ತಾ ಇದ್ರು. ಹೌದು, ಅದು ನಿಮ್ಗೆ ಡ್ರಾವಿಡ್ ಅಂಡ್ ಪಡ್ಕೋಣೆ ಅಕಾಡೆಮಿ ಅಂತ ಬಹಳ ದೊಡ್ಡ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಅಕಾಡೆಮಿ ಇದೆ ನಿಮ್ಗೆ ಲೆಫ್ಟ್ ಅಲ್ಲೇ. ಇಲ್ಲ ನಮ್ ಲೇಔಟ್ ಇಂದ ಜಸ್ಟ್ ಒಂದು 2 kilometer ಅಲ್ಲಿ ಇದೆ. 2 kilometers ಅಲ್ಲಿ. ಅಂದ್ರೆ ಮಕ್ಕಳಿಗೆ ಸ್ಪೋರ್ಟ್ಸ್ ಅಲ್ಲಿ ಏನಾದ್ರು ಇಂಟ್ರೆಸ್ಟ್ ಇದೆ, ಅದು ಕೂಡ ನಿಯರ್ ಬೈ ಇದೆ. ಎಂಬಸಿ ಅವ್ರದ್ದು ಹಾರ್ಸ್ ರೈಡಿಂಗ್ ಸ್ಕೂಲ್ ಕೂಡ ಇದೆ ಅಲ್ಲೇ ಪಕ್ಕದಲ್ಲಿ. ಸುಮಾರು ಫೆಸಿಲಿಟಿ ಇದೆ ಅಲ್ವಾ ಸರ್? ಮೀನ್ಸ್ ಒಂದು ಗೋಲ್ಡನ್ ಅಂತಕ್ಕಿಂತ ಡೈಮಂಡ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸರ್ ಇಷ್ಟೊಂದು ಫೆಸಿಲಿಟಿ ಎಲ್ಲೂ ಯಾವ್ದೇ ಲೇಔಟ್ ಅಲ್ಲಿ ನಾನು ಸುಮಾರು ಜಾಗ ನೋಡಿದೀನಿ, ಇಷ್ಟೊಂದು ಫೆಸಿಲಿಟಿ ಇರುವಂತ ಲೇಔಟ್ ಎಲ್ಲೂ ಇರಲ್ಲ. ಯಾಕಂತ ಹೇಳಿದ್ರೆ ಒಂದು ಸೆಂಟರ್ ಆಫ್ ಪ್ಲೇಸ್ ಅಲ್ಲಿ ಇಷ್ಟೊಂದು ಅಕ್ಕಪಕ್ಕದಲ್ಲಿ ಸರೌಂಡಿಂಗ್ ಅಲ್ಲಿ ಇಷ್ಟೊಂದು ಅಮ್ಯುನಿಟೀಸ್ ಮತ್ತೆ ಇಷ್ಟು ಒಳ್ಳೆ ಸ್ಕೂಲ್ಸ್ ಪ್ರತಿಯೊಂದನ್ನು ತುಂಬಾನೇ ನಿಯರ್ ಬೈ ಇದೆ. ಹೌದು ಮೇಡಮ್, ಎಲ್ಲ ಕ್ಲೋಸ್ ಆಗಿದೆ. ಓಕೆ ಸರ್, ಇವಾಗ ಯಾರಾದ್ರೂ ಬಂದು ಸೈಟ್ ವಿಸಿಟ್ ಮಾಡ್ಬೇಕಂತ ಅನ್ಕೊಳ್ತಾರೆ, ಸುಮಾರು ಜನ ಈ ವಿಡಿಯೋ ನೋಡ್ತಾ ಇದಾರೆ, ಹೆಂಗಪ್ಪ ಬರೋದು? ನಿಮ್ಮ ಆಫೀಸ್ ಲೊಕೇಶನ್ ಬರ್ಬೇಕಾ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ನಾವು ಲೇಔಟ್ ಬಂದು ನಿಮಗೆ ವಿಸಿಟ್ ಮಾಡ್ಬೋದಾ, ಹೆಂಗೆ ಸರ್? ಡೈರೆಕ್ಟ್ ಆಗಿ ನನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ ಲೇಔಟ್ ಗೆ ವಿಸಿಟ್ ಮಾಡಬಹುದು. ಓಕೆ, ನಿಮ್ಮ ಸರ್ ನಂಬರು ಕೆಳಗಡೆ ಡಿಸ್ಪ್ಲೇ ಅಲ್ಲಿ ಸ್ಕ್ರೋಲ್ ಆಗ್ತಾ ಇದೆ ನೋಡಿ. ಏನಾದ್ರೂ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕಂತ ಹೇಳಿದ್ರೆ ಸರ್ ನಂಬರ್ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಸರ್ ಮಾತಾಡ್ಬೋದು. ಹಾಗೆ ವಾಟ್ಸ್ಆಪ್ ಸ್ಕ್ಯಾನರ್ ಚಾಟ್ ಮಾಡಬಹುದು. ಓಕೆ, ನಿಮ್ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತೀವಿ. ಓಕೆ ಸರ್, ಕಂಪ್ಲೀಟ್ ಇವಾಗ ಲೇಔಟ್ ಫುಲ್ ಡೀಟೇಲ್ಸ್ ನ ಹೇಳಿದ್ರಿ ಸರ್. ಇವಾಗ ತುಂಬಾ ಜನ ಕಾಯ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ ಸರ್ ಪ್ರೈಸ್ ಏನಪ್ಪಾ ಇರ್ಬೋದು ಅಂತ. ಪ್ರೈಸು ಮೇಡಮ್ ಲೈಕ್ ಈಗ ನಾವು ಪ್ರೀ ಲಾಂಚ್ ಪ್ರೈಸ್ ಎಲ್ಲ ನಡೀತಾ ಇದೆ. ಈಗ 5,500 ರೂಪಾಯಿ ಕೋಟ್ ಮಾಡ್ತಾ ಇದೀವಿ. 5,500 rupees ಈಗ ನಡೀತಾ ಇದೆ ಪರ್ ಸ್ಕ್ವೇರ್ ಫೀಟ್ ಗೆ. ಓಕೆ ಸರ್, ಸಂಕ್ರಾಂತಿ ಬರ್ತಾ ಇದೆ, ಇನ್ನೊಂದು ಹೊಸ ವರ್ಷ ಬೇರೆ ಸ್ಟಾರ್ಟ್ ಆಗಿದೆ. 2025 ಸ್ಟಾರ್ಟ್ ಆಗಿದೆ. ಸಂಕ್ರಾಂತಿ ಮೊದಲನೇ ಹಬ್ಬ ಬರ್ತಾ ಇದೆ ಸರ್. ಹಬ್ಬಕ್ಕೋಸ್ಕರ ಏನಾದ್ರು ಸ್ಪೆಷಲ್ ಡಿಸ್ಕೌಂಟ್ ಸರ್? ಮೇಡಮ್ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಜಸ್ಟ್ ಐ ಕ್ಯಾನ್ ಗಿವ್ 100 rupees ಆಫರ್ ಕೊಡ್ತೀನಿ. 100 rupees ಸರ್, ತುಂಬಾ ಕಮ್ಮಿ ಆಯ್ತಲ್ಲ ಸರ್. ನಮ್ಮ ವೀಕ್ಷಕರಿಗೋಸ್ಕರ ನಮ್ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್, ಇನ್ನೂ ಸ್ವಲ್ಪ ನೆಗೋಷಿಯಬಲ್. ಯಾಕಂದ್ರೆ ಸಂಕ್ರಾಂತಿ ಬರ್ತಾ ಇದೆ, ಒಂದ್ ಇನ್ವೆಸ್ಟ್ಮೆಂಟ್ ಗಾದ್ರೂ ನೋಡ್ತಾ ಇರ್ತಾರೆ, ನಮ್ಮ ಮನೆ ಕನ್ಸ್ಟ್ರಕ್ಷನ್ ಗಾದ್ರೂ ನೋಡ್ತಾ ಇರ್ತಾರೆ ಸರ್. ಇದ್ರಲ್ಲಿ ಸ್ಮಾಲ್ ಡಿಸ್ಕೌಂಟ್ ಮಾಡ್ಕೊಡಿ ಸರ್. ಸರಿ, 100 rupees ತುಂಬಾ ಕಮ್ಮಿ ಆಯ್ತು ಅನ್ಸ್ತಾ ಇದೆ ನನಗೆ. ಮೇಡಮ್ January 15ನೇ ತಾರೀಕು ಒಳಗಡೆ ಯಾರು ಬಂದು ಬುಕಿಂಗ್ಸ್ ಮಾಡ್ಕೊಳ್ತಾರೋ ನಿಮ್ಗೆ 15 ಇಲ್ಲ 20ನೇ ತಾರೀಕುವರೆಗೂ, January 20ನೇ ತಾರೀಕುವರೆಗೂ ಯಾರು ಬುಕಿಂಗ್ ಮಾಡ್ಕೊಳ್ತಾರೋ ಅವ್ರಿಗೆ 200 rupees ಆಫರ್ ಕೊಡ್ತೀನಿ. 200 rupees ಓಕೆ, ಪರ್ ಸ್ಕ್ವೇರ್ ಫೀಟ್. ಸರ್ ಈ ಆಫರ್ 20ನೇ ತಾರೀಕುವರೆಗೂ ಮಾತ್ರ, January 20ನೇ ತಾರೀಕುವರೆಗೂ ಮಾತ್ರ. ನೋಡಿದ್ರೆ ವೀಕ್ಷಕರೇ, ಈ ಸ್ಪೆಷಲ್ ಡಿಸ್ಕೌಂಟ್ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಯಾಕಂದ್ರೆ ಸರ್ ಮೊದ್ಲೇ ಹೇಳಿದ್ರು ಕೇವಲ 100 rupees ಮೇಡಮ್ ಅಷ್ಟೇ ನಾನ್ ಮಾಡೋದು ಆಗಲ್ಲ ಅಂತ ಹೇಳಿದ್ರು. ನಾನ್ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ಸಂಕ್ರಾಂತಿಗೋಸ್ಕರ ಇನ್ನೊಂದ್ ಸ್ವಲ್ಪ ಡಿಸ್ಕೌಂಟ್ ಕೊಡಿ ಅಂತ. ಫ್ಲಾಟ್ 200 rupees ನಿಮ್ಗೆ ಡಿಸ್ಕೌಂಟ್ ಸಿಗ್ತಾ ಇದೆ. ಯಾರೆಲ್ಲ ಸೈಟ್ಸ್ ಅನ್ನೋದು ತಗೋಬೇಕು, ದೇವನಹಳ್ಳಿ ಸರೌಂಡಿಂಗ್ ಏನಾದ್ರು ಸೈಟ್ಸ್ ಹುಡುಕ್ತಾ ಇದ್ರೆ ನೋಡಿ, ಈ ಆಫರ್ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಯಾಕಂದ್ರೆ ಸರೌಂಡಿಂಗು ಪ್ರೈಸಸ್ ತುಂಬಾನೇ ಜಾಸ್ತಿ ಇದೆ, ಆದ್ರೆ ಸರ್ ಕೋಟ್ ಮಾಡ್ತಾರೋ ಪ್ರೈಸ್ ತುಂಬಾ ಕಮ್ಮಿನೇ ಅಂತ ಹೇಳ್ಬೋದು. ಯಾಕಂದ್ರೆ ಇದು ರೇರ್ ಅಪ್ರೂವ್ ಆಗಿರೋದೆ, ಹಾಗೆ ಇಂಡಿವಿಜುವಲ್ ಖಾತೆ ಆಗಿದೆ. ಹಾಗೆ ನೋಡ್ಬೋದು ನೀವು, ಅಮ್ಯುನಿಟೀಸ್ ಕೂಡ ನೋಡ್ಬೋದು,
ತುಂಬಾನೇ ಚೆನ್ನಾಗಿದೆ. ನಾಳೆನೆ ಬಂದು ನೀವು ಮನೆ ಕೂಡ ಕನ್ಸ್ಟ್ರಕ್ಷನ್ ಮಾಡ್ಬೋದು. ಯಾವ್ದೇ ತರ ಟಾರ್ ಆಗಿಲ್ಲಪ್ಪ, ನಮ್ ಕರೆಂಟ್ ಆಗಿಲ್ಲ, ಇನ್ನು ವಾಟರ್ ಆಗಿಲ್ಲ, ಯಾವ್ದೇ ತರಾನು ಏನು ಪ್ರಾಬ್ಲಮ್ಸ್ ಇಲ್ಲ. ಯಾಕಂದ್ರೆ ಫುಲ್ಲಿ ಕಂಪ್ಲೀಟ್ ಅಂತಾನೆ ಹೇಳ್ಬೋದು. ಲೇಔಟ್ ಮಾತ್ರ ಸೂಪರ್ ಆಗಿದೆ, ಆಸಮ್ ಅಂತಾನೆ ಹೇಳ್ಬೋದು. ಸರೌಂಡಿಂಗು ಅಷ್ಟೇ, ನೀವು ಸುಮಾರು ಮನೆಗಳು ಕೂಡ ನೋಡ್ಬೋದು. ಜಸ್ಟ್ ನೀವು ಒಂದ್ಸಲಿ ಲೇಔಟ್ ಡೆಫಿನೆಟ್ ಆಗಿ ಒಂದ್ಸಲಿ ಬಂದ್ಬಿಟ್ಟು ಫ್ಯಾಮಿಲಿ ಜೊತೆ ಬಂದು ವಿಸಿಟ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಸರೌಂಡಿಂಗ್ಸ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು, ಹಾಗೆ ಲೇಔಟ್ ಯಾವ ತರ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ನೀವೇ ಕೂಡ ನೋಡ್ಬೋದು. ಸರ್ ಇವಾಗ ವಿಡಿಯೋ ನೋಡ್ತಾ ಇದಾರೆ ಸರ್, ಇವಾಗ ಇಲ್ಲಿ ಬಂದು ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿದ್ಮೇಲೆ ಸರ್ ಇವಾಗ ಡೈರೆಕ್ಟ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಡಿಸ್ಕೌಂಟ್ ಮಾಡ್ಕೊಡ್ತೀರಲ್ವಾ ಸರ್? ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ. 200 rupees ಖಂಡಿತವಾಗ್ಲೂ ಮಾಡ್ಕೊಡ್ತೀರಾ? ನಿಮ್ ಚಾನಲ್ ಕಡೆಯಿಂದ ಬಂದಾಗ ಅವ್ರು ಮೆನ್ಷನ್ ಮಾಡಿದ್ರೆ ಅದನ್ನ ಖಂಡಿತವಾಗ್ಲೂ ನಾನು 200 rupees ನಾನು ಮಾಡ್ತೀನಿ. ಓಕೆ, ಹಾಗಾದ್ರೆ ವೀಕ್ಷಕರೇ, ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದ್ದೀನಿ ಅಂತ ಹೇಳೋದನ್ನ ಮರಿಬೇಡಿ. ಯಾಕಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ದಂಗೆ ತೋರ್ಸಿದ್ರೆ, ನಮ್ ಚಾನೆಲ್ ಹೆಸರು ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಈ ಡಿಸ್ಕೌಂಟ್ ಅಂತೂ ಸಿಗೋದಿಲ್ಲ ಅಲ್ವಾ ಸರ್? ಖಂಡಿತವಾಗ್ಲು ಹೆಸರು ಹೇಳಿಲ್ಲ ಅಂದ್ರೆ ಡಿಸ್ಕೌಂಟ್ ಸಿಗಲ್ಲ, ಹೆಸರು ಹೇಳಿದ್ರೆ ಮಾತ್ರ ಡಿಸ್ಕೌಂಟ್ ಸಿಗುತ್ತೆ. ಖಂಡಿತವಾಗ್ಲು ಇದನ್ನ ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ಯಾಕಂದ್ರೆ ಈ ಆಫರ್ ಎಂಡ್ ಆಗೋದು ಕೇವಲ ಜನವರಿ 20th ಗೆ ಎಂಡ್ ಆಗುತ್ತೆ. 20th ಆದ್ಮೇಲೆ ನಾನು ಬುಕಿಂಗ್ ಮಾಡ್ಬೇಕಂತ ಹೇಳಿದ್ರೆ ಈ ಪ್ರೈಸಸ್ ಅಂತಲೂ ಸಿಗಲ್ಲ. ಜಸ್ಟ್ ನಮ್ಗೆ ಸಂಕ್ರಾಂತಿ ಆಫರ್ ಅಂತ ಹೇಳಿದಾರೆ. ಹಂಗೂನು ಸರ್ ಇನ್ನೊಂದು 5 days ಎಕ್ಸ್ಟ್ರಾ ಕೊಟ್ಟಿದ್ದಾರೆ. 20th ವರ್ಗುನು ನಾನು ಈ ಡಿಸ್ಕೌಂಟ್ ಕೊಡ್ತೀನಿ ಮೇಡಮ್ ಅಂತ ಹೇಳಿದ್ದಾರೆ. ಯಾವ್ದೇ ಕಾರಣಕ್ಕೂ ಈ ಡಿಸ್ಕೌಂಟ್ ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಕು. ಕಂಪ್ಲೀಟ್ ಡೀಟೇಲ್ಸ್ ಹೇಳಿದ್ರಿ ಸರ್. ಲೇಔಟ್ ಯಾವ್ದ್ರಿಂದ ಅಪ್ರೂವ್ಡ್ ಆಗಿದೆ ಸರ್? ಮೇಡಮ್ ಈ ಪ್ರಾಜೆಕ್ಟ್ ಬೆಂಗಳೂರು ನಾರ್ತ್ ಅಲ್ಲಿ ಬರೋದ್ರಿಂದ ಈ ಪ್ರಾಜೆಕ್ಟ್ ಬಯಪ ಅಪ್ರೂವ್ಡ್ ಆಗಿದೆ. ಓಕೆ, ಇದು ಬಯಪ ಅಪ್ರೂವ್ಡ್ ಸರ್? ಹೌದೌದು, ಬಯಪ ಅಪ್ರೂವಲ್ ಇದೆ ನಿಮ್ಗೆ. ಮತ್ತೆ ರೇರಾ ಕೂಡ ಆಗಿದೆ? ರೇರಾ ಕೂಡ ಆಗಿದೆ, ಬಯಪ ಅಪ್ರೂವಲ್ ಕೂಡ ಆಗಿದೆ. ಓಕೆ, ಎರಡು ಕೂಡ ಆಗಿದೆ ನಿಮ್ಗೆ. ಓಕೆ, ಇಂಡಿವಿಜುವಲ್ ಎ ಖಾತಾಸ್ ಬರುತ್ತೆ. ಇಂಡಿವಿಜುವಲ್ ಎ ಖಾತಾ ಆಗುತ್ತೆ. ಪ್ರಾಜೆಕ್ಟ್ ಇಂಡಿವಿಜುವಲ್ ಎ ಖಾತಾಸ್ ಬರುತ್ತೆ ಸರ್. ಇಂಡಿವಿಜುವಲ್ ಎ ಖಾತಾ ಆಗಿದೆ, ಮತ್ತೆ ರೇರಾ ಅಪ್ರೂವ್ ಆಗಿದೆ. ಸರ್ ಇವಾಗ ಲೋನ್ ಫೆಸಿಲಿಟಿ ಯಾವ್ಯಾವ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಆಗುತ್ತೆ ಸರ್? ಮೇಡಮ್ ನಾವು ನಮ್ ಪ್ರಾಜೆಕ್ಟ್ ನಿಮ್ಗೆ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ಅಪ್ರೂವ್ಡ್ ಆಗಿದೆ. ಯಾವುದೇ ಕಸ್ಟಮರ್ ಅವ್ರಿಗೆ ಮಾಹಿತಿ ಬೇಕಾದ್ರೆ ನಿಮ್ಗೆ SBI ವೆಬ್ಸೈಟ್ ಗೆ ಹೋಗಿ ಗೇಟ್ ವೇ ರೆಸಿಡೆನ್ಸಿ ಅಂತ ನೀವು ಟೈಪ್ ಮಾಡಿದ್ರೆ ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ. ಪ್ರತಿಯೊಂದು ಡೀಟೇಲ್ಸ್ ಬಂದ್ಬಿಡುತ್ತೆ. ಅದಲ್ಲದೆ ನಿಮ್ಗೆ HDFC ಕೂಡ ಆಗಿದೆ, ICICI ಇಂದಾನು ಸಿಗುತ್ತೆ. ಮೋಸ್ಟ್ ಆಫ್ ದ ನ್ಯಾಷನಲೈಸ್ ಬ್ಯಾಂಕ್ಸ್ ಅಂಡ್ ಪ್ರೈವೇಟ್ ಬ್ಯಾಂಕ್ಸ್ ಆರ್ ಫಂಡಿಂಗ್ ಅವರ್ ಲೇಔಟ್. ಅಪ್ ಟು 80% ನಿಮ್ಗೆ ಲೋನ್ ಸಿಗುತ್ತೆ. ಅಪ್ ಟು 80% ಲೋನ್ ಆಗುತ್ತೆ. ಅಪ್ ಟು 80% ವರೆಗೂ ಲೋನ್ ಸಿಗುತ್ತೆ. 80% ಸಿವಿಲ್ ಸ್ಕೋರ್ ಚೆನ್ನಾಗಿದೆ, 80 ವರೆಗೂ ಸಿಗುತ್ತೆ ಅಲ್ವಾ ಸರ್? ಹೌದು. ಓಕೆ ಸರ್, ನೆಕ್ಸ್ಟ್ ಇವಾಗ ಬುಕಿಂಗ್ ಪ್ರೋಸೆಸ್ ಅಂತ ಯಾವ ತರ ಬರುತ್ತೆ? ಇವಾಗ ಯಾರಾದ್ರೂ ಬಂದ್ರು, ಸೈಟ್ ಯಾವ್ದಾದ್ರು ಇಷ್ಟ ಆಯ್ತು, ಎಕ್ಸಾಂಪಲ್ ಇಲ್ಲೇ ಇದೆ 90 ನಂಬರ್ ಸೈಟ್, ಏನಾದ್ರೂ ಇಷ್ಟ ಆಯ್ತು, ಇವ್ರೇನಾದ್ರೂ ಬುಕಿಂಗ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಕಂಪನಿ ಕಡೆಯಿಂದ ಯಾವ ತರ ಇದೆ ಸರ್ ಬುಕಿಂಗ್ ಪ್ರೋಸೆಸ್? ನಮ್ಮ ಬುಕಿಂಗ್ ಪ್ರೋಸೆಸ್ ಬಂದು ನಿಮ್ಗೆ 2 lakhs ನಿಮ್ಗೆ ಪ್ಲಾಟ್ ಡೌನ್ ಪೇಮೆಂಟ್ ಮಾಡ್ಬೇಕು, ಪ್ಲಾಟ್ ಬುಕಿಂಗ್ ಮಾಡ್ಕೋಬೇಕು. ಅದ ನಂತರ ನಾವು ಅವ್ರಿಗೆ 10 ದಿನ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅವಕಾಶ ಮಾಡ್ಕೊಡ್ತೀವಿ. ಆದ ನಂತರ ನೆಕ್ಸ್ಟ್ ಬ್ಯಾಂಕ್ ಪ್ರೋಸೆಸ್ ಇರುತ್ತೆ. ಹೌದು, ಮೀನ್ಸ್ ಅವರು ಲೋನ್ ಗಾದ್ರೂ ಹೋಗ್ಬೋದು, ಇಲ್ಲ ಡೈರೆಕ್ಟ್ ಕ್ಯಾಶ್ ಗಾದ್ರೂ ಹೋಗ್ಬೋದು. ನೋ ವರೀಸ್ ಸರ್. ಇವಾಗ ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಲ್ವಾ ಸರ್? ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಇವಾಗ ಸುಮಾರು ಜನ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತ ಇರ್ತಾರೆ ಸರ್. ನಿಮ್ಮ ಕಂಪನಿ ಕಡೆಯಿಂದ ಏನಾದ್ರು ಕನ್ಸ್ಟ್ರಕ್ಷನ್ ಏನಾದ್ರು ಅವೈಲಬಲ್? ನಮ್ ಕಂಪನಿ ಕಡೆಯಿಂದಾನೆ ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೊಡ್ತೇವೆ. ಓಕೆ, ಆ ಫೆಸಿಲಿಟಿ ಚಾರ್ಜಸ್ ಆಗುತ್ತೆ, ಸಪರೇಟ್ ಚಾರ್ಜಸ್. ನಿಮ್ಮ ಹತ್ರ ಮಾತಾಡಬಹುದು. ಓಕೆ ಸರ್, ಇವಾಗ ರಿಜಿಸ್ಟ್ರೇಷನ್ ಆದ್ಮೇಲೆ ನೆಕ್ಸ್ಟ್ ಖಾತಾ ಟ್ರಾನ್ಸ್ಫರ್ ಇರುತ್ತೆ ಸರ್. ಎಷ್ಟು ದಿನದಲ್ಲಿ ರಿಜಿಸ್ಟ್ರೇಷನ್ ಆದ್ಮೇಲೆ ಖಾತಾ ಟ್ರಾನ್ಸ್ಫರ್ ಮಾಡ್ಕೊಡ್ತೀರಾ? ಮೇಡಮ್ ನಮ್ಮ ರಿಜಿಸ್ಟ್ರೇಷನ್ ಆದ್ಮೇಲೆ 25 days, ವಿತಿನ್ 25 days ಅಲ್ಲಿ ಖಾತಾ ಟ್ರಾನ್ಸ್ಫರ್ ನಾನು ಮಾಡಿಸ್ಕೊಡ್ತೀನಿ. ಓಕೆ, ನಿಮ್ ಕಡೆಯಿಂದಾನೇ ಆಗುತ್ತೆ? ನಮ್ ಕಡೆಯಿಂದಾನೇ ಮಾಡಿಸ್ಕೊಡ್ತೀನಿ. ಓಕೆ ಸರ್, ಖಾತಾ ಟ್ರಾನ್ಸ್ಫರ್ ಏನಾದ್ರು ಎಕ್ಸ್ಟ್ರಾ ಏನಾದ್ರು ಅಮೌಂಟ್ ಆಗುತ್ತಾ ಸರ್ ಅವ್ರಿಗೆ? ಅದು ಚಾರ್ಜಸ್ ಇರುತ್ತೆ, ಅದೆಲ್ಲ ನಾಮಿನಲ್ ಚಾರ್ಜಸ್ ನಾವು ಬಂದು ಡಿಸ್ಕಸ್ ಮಾಡಬಹುದು. ಓಕೆ, ಬೇಸಿಕ್ ಕಮ್ಯುನಿಟೀಸ್ ಫುಲ್ ಹೇಳಿದ್ರಿ ಸರ್. ಇನ್ನೇನಾದ್ರು ಸ್ಪೆಷಾಲಿಟಿ ಲೇಔಟ್? ಹೌದು ಮೇಡಮ್, ಇಲ್ಲಿ ನಾವು 12,000 square feet ಅಲ್ಲಿ ಕ್ಲಬ್ ಹೌಸ್ ಮಾಡ್ತಿದೀವಿ. ಈ ಕ್ಲಬ್ ಹೌಸ್ ಅಲ್ಲಿ ನಿಮ್ಗೆ ಅಮ್ಯುನಿಟೀಸ್ ಏನೇನ್ ಬರ್ತಿದೆ ಅಂದ್ರೆ ಅಡಲ್ಟ್ಸ್ ಪೂಲ್ ಇದೆ, ಕಿಡ್ಸ್ ಪೂಲ್ ಇದೆ, ಕಾರ್ಡ್ಸ್ ರೂಮ್ ಇದೆ, ಜಿಮ್ ಇದೆ, ಪಾರ್ಟಿ ಹಾಲ್ ಇದೆ. ನಿಮ್ಗೆ ಎಷ್ಟು ಫೆಸಿಲಿಟಿ ಕೊಡ್ತಿದೀವಿ, ಪ್ರತಿಯೊಂದು ಫೆಸಿಲಿಟಿನೂ ಕೊಡ್ತಾ ಇದೀರಾ? ಹೌದು. ಓಕೆ, ಲೇಔಟ್ ಅಲ್ಲಿ ಫುಲ್ ಬೇಸಿಕ್ ಕಮ್ಯುನಿಟೀಸ್ ಬಿಟ್ಟು ಇನ್ನೂ ಎಕ್ಸ್ಟ್ರಾ ಅಮ್ಯುನಿಟೀಸ್ ಕೊಡ್ತಾ ಇದೀರಾ ಅಲ್ವಾ ಸರ್? ಓಕೆ, ನೋಡಲ್ಲ ವೀಕ್ಷಕರೇ, ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಸರ್ ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಬೇಕಂತ ಹೇಳಿದ್ರೆ ಸರ್ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಸರ್ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಹಾಗೆ ಸರ್ಗೆ ವಾಟ್ಸ್ಆಪ್ ಮಾಡಿದ್ರು ಸಾಕು, ಸರ್ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತಾರೆ. ಒಂದ್ಸಲಿ ಬಂದ್ಬಿಟ್ಟು ಡೆಫಿನೆಟ್ ಆಗಿ ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ಒಂದ್ಸಲಿ ವಿಸಿಟ್ ಮಾಡಿ. ಡೆಫಿನೆಟ್ ಆಗಿ ನಿಮ್ಗಂತೂ ಲೇಔಟ್ ಅಂತೂ ಸೂಪರ್ ಆಗಿದೆ, ನಿಮ್ಗಂತೂ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ. ನೋಡ್ತಾ ಇರ್ಬೋದು, ಏನೋ ಎಲ್ಲೋ ದೂರದಲ್ಲಿಲ್ಲ, ತುಂಬಾನೇ ನಿಯರ್ ಬೈ ಇದೆ ಅಂತಾನೆ ಹೇಳ್ಬೋದು. ಹೆಬ್ಬಾಳಿಂದ ಹಾಗೆ ಯಲಹಂಕದಿಂದನೂ ತುಂಬಾನೇ ನಿಯರ್ ಬೈ ಇದೆ. ಸಾಕಷ್ಟು ಮನೆಗಳು ಕೂಡ ಆಗಿದೆ. ಹಾಗೆ ನೀವು ಇಲ್ಲಿ ಮನೆ ಕಟ್ಸಿ ನಾವ್ ಇರೋದಿಕ್ ಬೇಡಪ್ಪ, ನಾವೆಲ್ಲೋ ಬೇರೆ ಕಡೆ ಸ್ಟೇ ಆಗಿದೀವಿ, ರೆಂಟಲ್ ಇನ್ಕಮ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ
ಆರಾಮಾಗಿ ಒಳ್ಳೆ ರೆಂಟಲ್ ಇನ್ಕಮ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದ್ರೆ ಸರೌಂಡಿಂಗ್ ಆಗ್ಲೇ ಸುಮಾರು ಜನ ರೆಂಟಲ್ ಅಂತಾನು ಕೂಡ ಮನೆಗಳು ಕನ್ಸ್ಟ್ರಕ್ಷನ್ ಮಾಡಿ ರೆಂಟಲ್ ಪರ್ಪಸ್ ಅಂತಾನೆ ಕೊಟ್ಟಿದ್ದಾರೆ. ಓಕೆ, ನೋಡಲ್ಲ ವೀಕ್ಷಕರೇ, ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಡೀಟೇಲ್ಸ್ ಬೇಕಂತ ಹೇಳಿದ್ರೆ ಸರ್ ಕಾಂಟ್ಯಾಕ್ಟ್ ಮಾಡ್ಬೋದು ಡೈರೆಕ್ಟ್ ಆಗಿ. ಸರ್ ಹತ್ರ ಮಾತಾಡಿ ಒಂದ್ಸಲಿ ಡೆಫಿನೆಟ್ ಆಗಿ ಬಂದ್ಬಿಟ್ಟು ವಿಸಿಟ್ ಮಾಡಿ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಈ ಆಫರು ಕೇವಲ ಜನವರಿ 20ನೇ ತಾರೀಕುವರೆಗೂ ಮಾತ್ರ, ಸಂಕ್ರಾಂತಿ ಆಫರ್ ಅಂತ ಹೇಳ್ಬಿಟ್ಟು ಈ ಆಫರ್ ಕೊಡ್ತಾ ಇದ್ದಾರೆ. 20th ಆದ್ಮೇಲೆ ಸರ್ ನನಗೆ 200 ರೂಪೀಸ್ ಡಿಸ್ಕೌಂಟ್ ಕೊಡಿ ಅಂತ ಹೇಳಿದ್ರೆ ಸರ್ ಅಂತೂ ಖಂಡಿತವಾಗ್ಲೂ ಕೊಡೋದಕ್ಕಾಗಲ್ಲ. ಯಾಕಂದ್ರೆ ಈ ಆಫರ್ ಜಸ್ಟ್ ಸಂಕ್ರಾಂತಿವರೆಗೂ ಮಾತ್ರ. ಮತ್ತೆ ಸರ್ ಇನ್ನೊಂದು 5 ಡೇಸ್ ಎಕ್ಸ್ಟ್ರಾ ಆಗ್ಲಿ ಅಂತ ಹೇಳ್ಬಿಟ್ಟು ಹಬ್ಬಕ್ಕಂತ ಹೇಳ್ಬಿಟ್ಟು 15ನೇ ತಾರೀಕು ಬದಲು 20ನೇ ತಾರೀಕುವರೆಗೂ ನಿಮ್ಗೆ ಈ ಸ್ಪೆಷಲ್ ಆಫರ್ ಕೊಟ್ಟಿದ್ದಾರೆ. ಓಕೆ, ಇನ್ನೇನು ಯೋಚನೆ ಮಾಡ್ತಾ ಇದ್ದೀರಾ? ಒಂದ್ಸಲಿ ಬಂದ್ಬಿಟ್ಟು ಡೆಫಿನೆಟ್ ಆಗಿ ಬಂದ್ಬಿಟ್ಟು ಲೇಔಟ್ ನ ವಿಸಿಟ್ ಮಾಡಿ, ಸರೌಂಡಿಂಗ್ ನೋಡಿ ಯಾವ ತರ ಡೆವಲಪ್ಮೆಂಟ್ ಆಗಿದೆ. ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು. ಯಾರಾದ್ರೂ ಬಂದ್ರೆ ನಮ್ಮ ಚಾನೆಲ್ ಇಂದ ಒಂದು ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀನಿ, ಖಂಡಿತವಾಗ್ಲೂ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್, ಬಾಯ್.